ನಂಗೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ ಅಂತ ಭ್ರಮೆ ಬರೆಸ್ಕೊಂಡು ಬೇರೆಯವ್ರಿಗೂ ಭ್ರಮೆ ಬರೆಸಿರ್ತಾರಲ್ಲ, ಅವರು ಬೇರೆಯವ್ರನ್ನೂ ನೋಡಿ ಕಲಿಬೇಕು. ಬೇರೆಯವ್ರು ನೋಡಿ ಹೇಗೆ ಕಲಿಯೋದು ಅಂದರೆ, ಇವರು ಇಷ್ಟು ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೂ ವಯಸ್ಸಾಗಿದೆ, ಅವ್ರಿಗೂ ಮನೇಲಿ ಕೆಲಸದವ್ರು ಬಂದಿಲ್ಲ, ಅವ್ರಿಗೂ ಮನೆಗೆ ಬರೋ ಜನ ಹೋಗೋ ಜನ ಇರ್ತಾರೆ, ಅವರು ಇಷ್ಟೆಲ್ಲ ಮಾಡಿಕೊಂಡು ಅಂಗಡಿಗೆ ಹೋಗಿ ಸಾಮಾನು ತಗೊಂಡು ಇಲ್ಲಿವರೆಗೂ ಬಂದು ಇದೆಷ್ಟೆಲ್ಲ ಮಾಡಿದಾರಲ್ಲ ಇವರು ಅಂದಮೇಲೆ ನಂದೇನಿದೆ? ನನ್ನೊಳಗೆ ನಾನು ಬದಲಾಗ್ತೀನಿ. ಅವಾಗ ಬೇರೆಯವರು ಕೂಡ ಬ್ಯುಸಿ ಇದ್ದಾರೆ, ಬರೀ ನಾನು ಮಾತ್ರ ಅಲ್ಲ, ಅವ್ರಿಗೂ ಕೆಲಸ ಇದೆ, ಅವ್ರಿಗೂ ಮನೆ ಇದೆ, ಅವ್ರಿಗೂ ಮಠ ಇದೆ, ಅವರು ಬರೋರು ಹೋಗೋರು ಇದ್ದಾರೆ, ಅವರು ಅಂಗಡಿಗೆ ಹೋಗ್ತಾರೆ, ಬ್ಯಾಂಕ್ ಹೋಗ್ತಾರೆ, ಎಲ್ಲ ಕೆಲಸನೂ ಮಾಡ್ಕೋತಾರೆ. ಅವ್ರು ಯಾರ ಹತ್ರ ಹೇಳಬೇಕು? ಬೇರೆಯವ್ರ ಕಷ್ಟನ ಬೇರೆಯವರು ಬ್ಯುಸಿಯಾಗಿದ್ದಾರೆ ಅಂತ ಗೊತ್ತಾದಾಗ ನಾವು ಅದನ್ನು ಹೇಳೋದು ಬಿಡ್ತೀವಿ. ನಿಜವಾಗ್ಲೂ ಬ್ಯುಸಿಯಾಗಿರಲ್ಲ ನಾವು, ನಮ್ಮೊಳಗೆ ಬದಲಾವಣೆ ಆಗುತ್ತೆ. ಅದು ಇವತ್ತಿಂದನೇ ಶುರು ಆಗಬೇಕು.